ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಬೆಂಗಳೂರು ಟು ಬೀದರ್ ವಿಶೇಷ ರೈಲು ಸಂಚಾರ. ಬೆಂಗಳೂರಿನ ಬೀದರ್ ವಿಶೇಷ ರೈಲು ಸಂಚಾರಕ್ಕೆ ಉಮೇಶ್ ಮುತ್ನಾಳ್ ಹರ್ಷ. ಕ್ರಿಸ್ಮಸ್ ಪ್ರಯುಕ್ತವಾಗಿ ಬೆಂಗಳೂರು ಕ್ಯಾಂಟೋನ್ಮೆಂಟ್ ಬೀದರ್ ವಾಯಾ ಕಲಬುರಗಿ ವಿಶೇಷ ಎಕ್ಸ್ಪ್ರೆಸ್ ರೈಲು ಕ್ರಿಸ್ಮಸ್ ಪ್ರಯುಕ್ತವಾಗಿ ಸಂಚರಿಸಲಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುತ್ನಾಳ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಕೊಟ್ಟಿರುವ ಅವರು, ಬೆಂಗಳೂರು ಕ್ಯಾಂಟೋನ್ಮೆಂಟ್ ಬೀದರ್ ವಿಶೇಷ ಎಕ್ಸ್ಪ್ರೆಸ್ ರೈಲು ಡಿಸೆಂಬರ್ 24ರಂದು ರಾತ್ರಿ 9:15ಕ್ಕೆ ಬೆಂಗಳೂರು ಕ್ಯಾಂಟೋನ್ಮೆಂಟ್ ರೈಲು ನಿಲ್ದಾಣದಿಂದ ಹೊರಟು ಮರುದಿನ ಬೆಳಿಗ್ಗೆ 11:30ಕ್ಕೆ ಬೀದರ್ ತಲುಪಲಿದೆ ಎಂದು ಹೇಳಿದ್ದಾರೆ. ಬೀದರ್ ಬೆಂಗಳೂರು ಕ್ಯಾಂಟೋನ್ಮೆಂಟ್ ವಿಶೇಷ ಎಕ್ಸ್ಪ್ರೆಸ್ ರೈಲು ಡಿಸೆಂಬರ್ 25ರಂದು ಮಧ್ಯಾಹ್ನ 1ಕ್ಕೆ ಬೀದರ್ ನಿಲ್ದಾಣದಿಂದ ನಿರ್ಗಮಿಸಿ ಮರುದಿನ ಬೆಳಿಗ್ಗೆ 4ಕ್ಕೆ ಬೆಂಗಳೂರು ಕ್ಯಾಂಟೋನ್ಮೆಂಟ್ನಲ್ಲಿ ತಲುಪಲಿದೆ ಅಂತ ಹೇಳಿದ್ದಾರೆ. ರೈಲು ನಿಲ್ದಾಣದಲ್ಲಿ ನಿಲ್ಲುವುದು ಯಲಹಂಕ, ಹಿಂದೂಪುರ, ಧರ್ಮವರಂ, ಅನಂತಪುರ, ಗುಂತಕಲ್, ಆದೋನಿ, ಮಂದರಾಳ್ಯಂ ರಸ್ತೆ, ರಾಯಚೂರು, ಕೃಷ್ಣ, ಯಾದಗಿರಿ, ವಾಡಿ, ಶಹಬಾದ್, ಕಲಬುರಗಿ, ಹನುಮದ ರೈಲು ನಿಲ್ದಾಣದಲ್ಲಿ 2 ಕಡೆಯ ಸಂಚಾರದಲ್ಲಿ ನಿಲುಗಡೆಯಾಗುತ್ತೆ. 2 ಕಡೆ ಪ್ರಯಾಣದ ಬುಕಿಂಗ್ ವ್ಯವಸ್ಥೆ ಪ್ರಾರಂಭವಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಹಬ್ಬದ ಪ್ರಯುಕ್ತ ರೈಲ್ವೆ ಇಲಾಖೆ ಎಚ್ಚೆತ್ತುಕೊಂಡು ಒಂದು ಹೊಸ ರೈಲ್ವೆ ಎಕ್ಸ್ಪ್ರೆಸ್ ಗಾಡಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈ ಭಾಗದ ಜನರಿಗೆ ಒಳ್ಳೆಯ ಬೆಳವಣಿಗೆ. ಅವತ್ತ 24 ಡಿಸೆಂಬರು ಮತ್ತು 25ರಂದು ಸಂಚಾರ ಮಾಡ್ತಿರ್ತಕ್ಕಂಥ ರೈಲ್ವೆ ಪ್ರಯಾಣಿಕರಿಗೆ ಅನುಕೂಲ ಆಗಲಿರ್ತಕ್ಕಂಥ ದೃಷ್ಟಿಯಿಂದ ರೈಲ್ವೆ ಇಲಾಖೆ ನಿರ್ಧಾರ ತಗೊಂಡಿರ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನಿಂದ ಮತ್ತು ಬೀದರ್ವರೆಗೆ ಹೋಗ್ತಕ್ಕಂಥ ಇದು ವಿಶೇಷ ರೈಲ್ವೆ ಗಾಡಿಯನ್ನು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ರಾಯಚೂರು, ಯಾದಗಿರಿ, ಕಲಬುರಗಿ ಮತ್ತು ಬೀದರ್ವರೆಗೆ ಸಂಚಾರ ಆಗ್ತಿದ್ದು, ಇದರ ಸದುಪಯೋಗವನ್ನು ಈ ಭಾಗದ ಜನರೇ ದಿನನಿತ್ಯ ಪ್ರಯಾಣ ಮಾಡುವವರು ಮತ್ತು ಹಬ್ಬದ ಸಲಗ ಸಂಚಾರ ಮಾಡುವವರು ಇದರ ಉಪಯೋಗ ಪಡಬೇಕಂತಕ್ಕಂಥದ್ದು ನಮ್ಮದೊಂದು ಕಳಕಳಿ ಮನವಿ. ಪ್ರಯುಕ್ತ ಬೆಂಗಳೂರಿನಿಂದ ಬೀದರ್ವರೆಗೂ ಒಂದು ಎಕ್ಸ್ಪ್ರೆಸ್ ರೈಲನ್ನು ವಿಶೇಷವಾಗಿ ಓಡಿಸಲಾಗ್ತಾ ಇದೆ. ಇದು 4 ಜಿಲ್ಲೆಗಳಲ್ಲಿ ಹಾದು ಗುಂತಕಲ್ ಮಾರ್ಗವಾಗಿ ಆದೋನಿ, ಮಂತ್ರಾಲಯ, ರಾಯಚೂರು, ಯಾದಗಿರಿ, ಹುಮ್ನಾಬಾದ್, ಬೀದರ್ ಹೀಗೆ ಸಾಗುವುದರಿಂದ ಸಾವಿರಾರು ಜನ ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ. ಇದೇ ರೀತಿಯಾಗಿ ಮುಂದೆಯೂ ಕೂಡ ಇದನ್ನು ಇದೇ ಮಾರ್ಗದಿಂದ ಓಡಿಸಿದ್ರೆ ಪ್ರಯಾಣಿಕರಿಗೆ ಮತ್ತಷ್ಟು ಅನುಕೂಲ ಆಗ್ತದೆ. ಯಾಕಂದರೆ ಈ ಭಾಗದಿಂದ ಜನ ಬೆಂಗಳೂರಿಗೆ ಹೋಗೋದು, ಬೇರೆ ಕಡೆ ಸಂಚಾರ ಮಾಡೋದು ಹೆಚ್ಚಾಗಿರ್ತದೆ. ಅಲ್ಲದೆ ಗುಂತಕಲ್ಲು ಬಿಟ್ಟರೆ ಯಾದಗಿರಿನೇ ಅತ್ಯಂತ ಹೆಚ್ಚಿಗೆ ಆದಾಯ ಕೊಡ್ತಕ್ಕಂಥ ಸ್ಟೇಷನ್ ಆಗಿರೋದರಿಂದ ರೈಲ್ವೆ ಇಲಾಖೆ ದಯವಿಟ್ಟು ಇದನ್ನು ಪ್ರಥಮ ಆದ್ಯತೆಯ ಮೇರೆಗೆ ಈ ರೈಲು ಓಡಿಸ್ತಕ್ಕಂಥ ಕೆಲಸವನ್ನು ಮುಂದುವರಿಸಬೇಕು. ಅವರ ಮೈಲಾಪುರ ಜಾತ್ರೆ ಪ್ರಯುಕ್ತ ಕೂಡ ಲಕ್ಷಾನುಗಟ್ಟಲೆ ಜನ ಬೇರೆ ಬೇರೆ ಪ್ರಾಂತಗಳಿಂದ ಇಲ್ಲಿಗೆ ಮೈಲಾರಲಿಂಗೇಶ್ವರ ದರ್ಶನಕ್ಕಾಗಿ ಬರ್ತಾರೆ. ಅದಕ್ಕಾಗಿ ಮತ್ತೊಂದು ವಿಶೇಷ ರೈಲನ್ನು ಓಡಿಸಿದ್ರೆ ಅನುಕೂಲ ಆಗ್ತದೆ. ರೈಲ್ವೆಯವರು ಈಗ ಓಡಿಸ್ತಕ್ಕಂಥ ರೈಲು ಒಳ್ಳೆಯ ನಿರ್ಧಾರ, ಅದಕ್ಕೆ ನಮಗೆ ಸ್ವಾಗತ ಇದೆ. ಮುಂದೆ ಕೂಡ ಅವರು ಈ 4 ಜಿಲ್ಲೆಗಳ ಉಪಯೋಗಕ್ಕಾಗಿ ಶ್ರಮಿಸಬೇಕು ಅಂತ ನಾನು ರೈಲ್ವೆ ಇಲಾಖೆಯಲ್ಲಿ ಮನವಿ ಮಾಡಿಕೊಳ್ತೇನೆ. ಜೈ ಹಿಂದ್. ಇದೇ ಸಂದರ್ಭದಲ್ಲಿ ಮಹಾಂತಪ್ಪ ಜಾಗಟೆ, ದೋರನಹಳ್ಳಿ, ದೇವನಗೌಡ ಪಾಟೀಲ್, ಮಲವಾದಿ, ನಾಗರೆಡ್ಡಿಗೌಡ, ಹತ್ತಿಕುನಿ, ಶರಣಗೌಡ ಮಾಸ್ಟರ್, ಹಂಚಿನಾಳ, ಚಂದ್ರಶೇಖರ್ ತಂಬಾಕಿ, ಬಸವರಾಜ್ ಗೌಡ, ಬಿರಾದರ್ ಬಿಡಾರ್, ಶರಣಗೌಡ ಅಳ್ಳೊಳ್ಳಿ, ನಾಗೇಂದ್ರಪ್ಪ ಭೀಮನಹಳ್ಳಿ, ಪವನ ಮುದ್ನಾಳ್, ಪ್ರಭು ಕೊಂಗಂಡಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.